ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಸೂಪರಾಗಿ ಒಂದು ಟೇಸ್ಟಿಯಾದ ಅಡುಗೆನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮತ್ತು ಕಿರ್ಸಲ್ ಪಲ್ಯನ ಮಾಡ್ತಾಯಿದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ ಐಕನ್ ಒತ್ತಿ, ಹಾಗೆ ಲೈಕ್ ಮಾಡಿ. ನೋಡಿ, ಇಲ್ಲಿ ನಾನೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 3 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕೂಡ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಕಿರ್ಸಲ್ ಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ಬಿಡಿಸಿ. ಹಾಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಕೂಡ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಪಲ್ಯ ಮಾಡ್ಕೋಬೇಕಾದ್ರೆ. ಈ ಥರ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಇವಾಗ ಎಣ್ಣೆ ಕಾದಿದೆ ಅಲ್ವಾ, ಅದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಫ್ರೈ ಆಗಬೇಕು ಈ ಪಲ್ಯ ಮಾಡೋಕ್ಕೆ. ನೋಡಿ, ಚೆನ್ನಾಗಿ ಎಲ್ಲ ಫ್ರೈ ಹಾಕ್ಕೊಂಡ್ಮೇಲೆ ನಾವಿಲ್ಲಿ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೆಂತ್ಯ ಸೊಪ್ಪು ಮತ್ತು ರಾಜಗಿರಿ ಸೊಪ್ಪು ನಾನು ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ಬಾಣ್ತಿಯರಿಗಂತೂ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಬಿಸಿ ರೊಟ್ಟಿ ಮಾಡಿ ಈ ಥರ ಪಲ್ಯ ಮಾಡಿ ಕೊಡಬೇಕು ಬಾಣ್ತಿಯರಿಗೆಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅವಾಗೆಲ್ಲ ಇದೇ ಥರ ಮಾಡಿ ಕೊಡ್ತಾಯಿದ್ರು. ಇವಾಗೆಲ್ಲ ಹೊಸದಾಗಿ ಬರೋದ್ರಿಂದ ಏನೇನೋ ಮಾಡ್ತಾರೆ. ಆವಾಗಿನ ಕಾಲದಲ್ಲೆಲ್ಲ ಬಿಸಿ ಜೋಳದ ರೊಟ್ಟಿನೂ ಮತ್ತು ಈ ಥರ ಪಲ್ಯ ಮಾಡಿ ಕೊಡ್ತಾಯಿದ್ರು ಬಾಣ್ತಿಯರಿಗೆಲ್ಲ. ತುಂಬ ಅಂದರೆ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಕರಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಫಸ್ಟು ನೋಡಿದ್ರಲ್ಲ ಒಂದು ಕಡೆಯಾಗಿತ್ತು, ಹಾಗೆ ಅರ್ಧ ಆಗಿ ಇವಾಗ ನೋಡಿ ಎಷ್ಟಾಗಿದೆ ಅಂತ. ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದರೆ ಕರಗ್ತಾ ಬರುತ್ತೆ. ಚೆನ್ನಾಗಿ ಬೆಂದ ಮೇಲೆ ಸ್ಮೂತ್ ಆಗುತ್ತೆ ಇದು. ಆವಾಗ ನಾವು ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ನೀವು ಫಸ್ಟೇ ಉಪ್ಪು ಹಾಕ್ಕೋಬಾರ್ದು. ಎಲ್ಲ ಫ್ರೈ ಆಗಿ ಮುಗಿದ ಮೇಲೆ ನಾವಿಲ್ಲಿ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಇಳಿಸೋ ಟೈಮಲ್ಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಗ್ಯಾಸ್ ಮೇಲೆ ಇಟ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಕೆಳಗಡೆ ಇಳಿಸಿ ಉಪ್ಪನ್ನ ಹಾಕ್ಕೊಂಡು ಫ್ರೈ ಅಷ್ಟೇ ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಬಿಸಿದ್ರಲ್ಲಿ. ಹಾಗಾಗಿ ಇಲ್ಲಿ ನಾನು ರೊಟ್ಟಿ ಮಾಡೋಕ್ಕೆ ನೀರನ್ನ ಕುದಿಸ್ತಾ ಇದ್ದೆ. ಕುದಿಸಿದ ನೀರನ್ನು ನಾನಿಲ್ಲಿ ಜೋಳದ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಜೋಳದ ಹಿಟ್ಟಿಗೆ ಹಾಕ್ಕೊಂಡು ನಾನಿಲ್ಲಿ ನೋಡಿ ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಸ್ಪೂನಿಂದ. ಕುದಿಯೋ ನೀರು ಹಾಕಿರ್ತೀವಲ್ಲ, ಹಾಗಾಗಿ ನಾವು ಸ್ಪೂನಿಂದ ಕಲಿಸ್ಕೋಬೇಕಾಗುತ್ತೆ. ಇದು ಇಲ್ಲಿ ಬೆಂಗಳೂರಲ್ಲಿ ಬೀಸ್ಕೊಂಬಂದಿರೋ ಹಿಟ್ಟು, ಇದಕ್ಕೆ ಜಿಗಿ ಇಲ್ಲ. ಹಾಗಾಗಿ ನಾನು ಪೂರ ಬಿಸಿನೀರಲ್ಲೇ ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ಇವಾಗ. ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಕಲಿಸ್ಕೋತಾ ಇದ್ದೀನಿ. ನೋಡಿ, ಇದೇ ಥರ ಕಲಿಸ್ಕೋಬೇಕಾಗತ್ತೆ. ನೀವು ಈ ಥರ ನೋಡಿ ಹೀಗೆ ಮಾಡಿ ಕಲಿಸ್ಕೋಬೇಕು. ಆವಾಗ ನಿಮಗೆ ಹಿಟ್ಟು ತುಂಬ ಅಂಟು ಬರುತ್ತೆ, ಹಾಗೆ ರೊಟ್ಟಿ ಕೂಡ ತುಂಬ ಟೇಸ್ಟ್ ಆಗುತ್ತೆ ಅಂತ. ಈ ಹಿಟ್ಟು ಜಿಗಿ ಇಲ್ಲ ಅಂತ ನನಗೆ ತುಂಬ ನಾದ್ಕೋಬೇಕಾಯಿತು. ನೋಡಿ, ಈ ಥರ ನಾದ್ಕೋಬೇಕಾಗುತ್ತೆ ನೀವು ಹಿಟ್ಟನ್ನ. ಸ್ವಲ್ಪ ಎತ್ತಿ ಬಡ್ದಾಗ ಆವಾಗ ಹಿಟ್ಟು ಅಂಟು ಬರುತ್ತೆ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ಹಾಗೆ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಅದಕ್ಕೆ ಆ ಥರ ಎತ್ತಿ ಬಡಿದ್ರೆ ರೊಟ್ಟಿ ಕೂಡ ಟೇಸ್ಟ್ ಆಗುತ್ತೆ ಮತ್ತು ಜಿಗಿ ಕೂಡ ಜಾಸ್ತಿ ಬರುತ್ತೆ ಅಂತ. ಇವಾಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನಾವು ಈ ಥರ ಮಿದ್ಕೊಂಡು ಹಿಟ್ಟನ್ನ, ನಮ್ಗೆ ರೊಟ್ಟಿ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕು ನೋಡಿ ಅಷ್ಟೇ ತೊಗೋಬೇಕಾಗತ್ತೆ. ಈ ಥರ ಹಿಟ್ಟನ್ನ ತೊಗೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಇಲ್ಲಿ ರೊಟ್ಟಿನ ಬಡಿಬೇಕಾಗತ್ತೆ. ನೋಡಿ, ಈ ಥರ ಹಿಟ್ಟನ್ನ ಹಾಕ್ಕೋಬೇಕು. ಈ ಥರ ಹಿಟ್ಟು ಹಾಕ್ಕೊಂಡು ಒಂದೇ ಕೈಯಲ್ಲಿ ನಾನು ಬಡಿದು ತೋರಿಸ್ತಾ ಇದ್ದೀನಿ, ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ರಿಂದ. ನೋಡಿ, ರೊಟ್ಟಿ ರೆಡಿಯಾಗಿದೆ. ನಾನಿವಾಗ ತವಾದಲ್ಲಿ ಹಾಕ್ತಾಯಿದ್ದೀನಿ. ರೊಟ್ಟಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಚ್ಚಬೇಕಾಗುತ್ತೆ. ಜೋಳದ ಹಿಟ್ಟಿಗೆ ನೀರು ಹಚ್ಚಬೇಕು. ಜೋಳದ ರೊಟ್ಟಿಗೆ ನೀರು ಹಚ್ಕೊಂಡು ಈ ಥರ ತಿರುಗಿಸ್ಕೋಬೇಕು. ಊರ ಕಡೆ ಒಲೆ ಮೇಲಾದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇಲ್ಲಿ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ, ರೊಟ್ಟಿ ರುಚಿ ಕೂಡ ಇರಲ್ಲ, ಹಾಗೆ ಅಷ್ಟು ನೀಟಾಗಿ ಬರಲ್ಲ ಅಂತ ನನಗನ್ಸುತ್ತೆ ಇಲ್ಲಿ ರೊಟ್ಟಿ. ಬೆಂಗಳೂರಲ್ಲಿ ಸ್ವಲ್ಪ ರಾಗಿ ಎಲ್ಲ ಬೀಸೋದ್ರಿಂದ ಅದೇ ಥರನೇ ಬೀಸ್ತಾರೆ. ಜೋಳದ ಹಿಟ್ಟು ಸಣ್ಣ ಆದ್ರೇ ಚೆನ್ನಾಗಿರೋದು. ನಾನಿವಾಗ ನಿಮಗೆ ಪೂರ್ತಿ ರೊಟ್ಟಿನ ಮಾಡೋದು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಸೈಡಲ್ಲಿ ಕೈ ಹಿಡಿದು ಬಡಿಯೋದ್ರಿಂದ ಏನಾಗುತ್ತೆ ಅಂದರೆ
ರೊಟ್ಟಿ ಸೈಡ್ಗೆ ಸೀಳಲ್ಲ ಅಂತ, ಅಂದರೆ ಹರಿದೋಗಲ್ಲ. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈಯಲ್ಲಿ ರೊಟ್ಟಿನ ತಟ್ಟಬೇಕು. ಈ ಥರ ರೊಟ್ಟಿನ ತಟ್ಟಬೇಕಾಗುತ್ತೆ ನೋಡಿ. ರೊಟ್ಟಿ ರೆಡಿ ಆಯಿತು. ಇವಾಗ ನೋಡಿ ನಾನು ಎತ್ತಿ ತವದಲ್ಲಿ ಹಾಕ್ತಾಯಿದ್ದೀನಿ. ಈಗ ರೊಟ್ಟಿನ ಹಾಕ್ಕೊಂಡು ಮತ್ತೆ ಅದೇ ಥರ ನೀರನ್ನ ಹಚ್ಕೋಬೇಕಾಗುತ್ತೆ. ಮೇಲೆ ಒಂದು ಸೈಡು ನೀರು ಹಚ್ಕೋಬೇಕು. ಇದು ನೋಡಿ ಡಬ್ಬಿನ ಇಟ್ಕೊಂಡಿದ್ದೀನಿ ಮೊಬೈಲ್ ಇಡೋಕ್ಕೆ. ನಾನು ಮೊಬೈಲ್ ಇಡೋಕ್ಕೆ ಸ್ಟ್ಯಾಂಡ್ ಇಲ್ಲ, ನಿಮಗೆ ತೋರಿಸ್ಬೇಕು ಅಂತ ಅದಕ್ಕೋಸ್ಕರ ನಾನು ಡಬ್ಬಿನ ಇಟ್ಕೊಂಡು ರೊಟ್ಟಿ ಮಾಡೋದನ್ನ ತೋರಿಸಿದ್ದೀನಿ. ಇವಾಗ ನಾನು ಮಧ್ಯಾಹ್ನ ಊಟದ ಅಡುಗೆನ ರೆಡಿ ಆಯಿತು. ಸಾಂಬಾರು, ಚಟ್ನಿ ಮತ್ತು ಪಲ್ಯ, ಮಸಾಲ ರೊಟ್ಟಿ ಮತ್ತು ಹಾಗೆ ಸ್ವಲ್ಪ ಸೈಡಿಗೆ ಮಿಕ್ಚರೆಲ್ಲ ಇಟ್ಕೊಂಡು ಉಪ್ಪಿನಕಾಯಿ ಮತ್ತು ಹುಣ್ಚಿಕಾಯಿ ಹಿಂಡಿ, ಶೇಂಗಾದ ಹಿಂಡಿ, ಜೋಳದ ರೊಟ್ಟಿ ಎಲ್ಲ ಇಟ್ಕೊಂಡು ಮಧ್ಯಾಹ್ನ ಊಟದ್ದು ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನು ಒತ್ತಿ. ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ನೀವೇ ಕೂಡ ನೋಡ್ಬೋದು. ನೋಡಿ ಅದು ಮಸಾಲ ರೊಟ್ಟಿ, ಇದು ಮಿಕ್ಚರು, ಜೋಳದ ರೊಟ್ಟಿ ಸ್ವಲ್ಪ ಸೈಡಿಗೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ಅಂತ. ಹಾಗೆ ಉಪ್ಪಿನಕಾಯಿ ಇಟ್ಕೊಂಡಿದ್ದೆ, ಮಾವಿನಕಾಯಿ ಉಪ್ಪಿನಕಾಯಿ, ಇದು ಚಟ್ನಿ ಮತ್ತು ನಿಂಬೆಕಾಯಿ ಉಪ್ಪಿನಕಾಯಿ, ಶೇಂಗಾದ ಹಿಂಡಿ, ರೈಸು, ಕಿರ್ಸಲ್ ಪಲ್ಯ ಮಾಡಿದ್ನಲ್ಲ ಅದು, ಮತ್ತು ಸಾಂಬಾರು ಮತ್ತು ಚಟ್ನಿ. ಇದು ಎಲ್ಲ ಮಧ್ಯಾಹ್ನ ಊಟಕ್ಕೆ ಸೂಪರಾಗಿರುತ್ತೆ ನೋಡಿ.